ಫ್ರೆಂಡ್ಸ್ ಇವತ್ತಿನ ಟಾಪಿಕ್ ನೋಡಿರಿ ಪ್ರೊನೌನು. ಫ್ರೆಂಡ್ಸ್ ನೋಡಿರಿ ಪ್ರೊನೌನು ನಾನು ಭಾಳ ಸಿಂಪಲ್ಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್ ನೋಡಿರಿ, ಇವಾಗ ಫಾರ್ ಎಕ್ಸಾಂಪಲು ಒಂದು ಫ್ಯಾಮ್ಲಿ ಐತೆ ಫ್ರೆಂಡ್ಸ್. ಓಕೆ, ಆ ಫ್ಯಾಮ್ಲಿಯಲ್ಲಿ ಇಬ್ಬರು ಪರ್ಸನ್ ಇದ್ದಾರೆ ಫ್ರೆಂಡ್ಸ್. ಓಕೆ, ಒಬ್ಬರ ಹೆಸರು ಶ್ಯಾಮ್ ಅಂತ. ಓಕೆ ಫ್ರೆಂಡ್ಸ್, ಒಬ್ಬರ ಹೆಸರು ಶ್ಯಾಮ್ ಅಂತ. ಫ್ರೆಂಡ್ಸ್ ನೋಡಿರಿ, ಒಬ್ಬರ ಹೆಸರು ಶ್ಯಾಮ್ ಅಂತ, ಇನ್ನೊಬ್ಬರ ಹೆಸರು ಸಪೋಸು ಗೀತಾ ಅಂತ. ಓಕೆ ಫ್ರೆಂಡ್ಸ್ ನೋಡಿರಿ, ಒಬ್ಬರ ಹೆಸರು ಶ್ಯಾಮ್ ಅಂತ, ಇನ್ನೊಬ್ಬರ ಹೆಸರು ಗೀತಾ ಅಂತ. ಫ್ರೆಂಡ್ಸ್ ನೋಡಿರಿ, ನಾವು ನೌನ್ ನೋಡಿದ್ದೀವಿ. ಅದರಲ್ಲಿ ಇವಾಗ ಇದು ಯಾವ ಟೈಪ್ ನೌನ್ ಬರುತ್ತಂದ್ರೆ ಫ್ರೆಂಡ್ಸ್, ಇದು ಪ್ರಾಪರ್ ನೌನ್ಸ್. ಓಕೆ, ಪ್ರಾಪರ್ ನೇಮಿಂಗ್ ನೌನ್. ಶ್ಯಾಮು ಗೀತಾ ಇಲ್ಲಿ ಯಾವ ಥರ ನೌನ್ ಅಂದರೆ ನಿಮ್ಮದು ಪ್ರಾಪರ್ ನೇಮಿಂಗ್ ನೌನ್. ಫ್ರೆಂಡ್ಸ್ ಇವಾಗ ನೋಡಿರಿ, ಇಲ್ಲಿ ನಾವು ಆ್ಯಕ್ಚುಲಿ ಏನು ಇಡ್ತೀವಿ ಫ್ರೆಂಡ್ಸ್, ನೋಡಿರಿ ಎಲ್ರಿಗೂ ಕಾಮನಾಗಿ ಏನಿರುತ್ತೆ ಫ್ರೆಂಡ್ಸ್ನು ನಿಕ್ ನೇಮ್ ಅಂತ ಇರುತ್ತೆ ಫ್ರೆಂಡ್ಸ್. ಓಕೆ ನೋಡಿರಿ ಫ್ರೆಂಡ್ಸ್, ನಿಕ್ ನೇಮ್ ಅಂತ ಇರುತ್ತೆ ಫ್ರೆಂಡ್ಸ್. ನೋಡಿರಿ ಇವಾಗ ನಿಕ್ ನೇಮು ಫಾರ್ ಎಕ್ಸಾಂಪಲ್ ಶ್ಯಾಮ್ ಐತಿ. ಶ್ಯಾಮ್ಗೆ ನಿಕ್ ನೇಮು ಸಪೋಸು ಇಲ್ಲಿ ಗೋಲ್ಡು ಅನ್ಕೋರಿ ಫ್ರೆಂಡ್ಸ್. ಓಕೆ, ಗೋಲ್ಡು ಶ್ಯಾಮ್ಗೆ ನಿಕ್ ನೇಮ್. ಗೀತಾಗೆ ನಿಕ್ ನೇಮು ಸಪೋಸು ಡಾಲ್ ಅನ್ಕೋರಿ ಫ್ರೆಂಡ್ಸ್. ನೋಡಿರಿ, ನಾವು ಆ್ಯಕ್ಚುಲಿ ಏನು ಮಾಡ್ತೀವಿ, ಅವರು ಮೇನ್ ನೇಮ್ಗಿಂತ ನಾವು ನಿಕ್ ನೇಮ್ನ ಯೂಸ್ ಮಾಡ್ತೀವಿ ಫ್ರೆಂಡ್ಸ್. ನಿಕ್ ನೇಮ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದರೆ, ಇಲ್ಲಿ ನೋಡಿರಿ ಫ್ರೆಂಡ್ಸ್ ಡೆಫಿನೇಷನು: ಎ ಪ್ರೊನೌನ್ ಈಸ್ ಎ ವರ್ಡ್ ಯೂಸ್ಡ್ ಇನ್ಸ್ಟೆಡ್ ಆಫ್ ಎ ನೌನ್ ಆ್ಯಂಡ್ ಇಟ್ ಈಸ್ ಯೂಸ್ಡ್ ಟು ಅವಾಯ್ಡ್ ದಿ ರಿಪಿಟೇಷನ್ ಆಫ್ ಎ ನೌನ್ಸ್. ಫ್ರೆಂಡ್ಸ್ ನೋಡಿರಿ, ನಾವು ಪದೇ ಪದೇ ಶ್ಯಾಮ್ ಅಂತ ಕರೆಯಲ್ಲ ಫ್ರೆಂಡ್ಸ್. ಸೊ ಅದಕ್ಕೋಸ್ಕರ ನಾವು ಅವ್ರನ್ನ ಪ್ರೀತಿಯಿಂದ, ಇಲ್ಲಾಂದರೆ ನಮ್ಮ ಕನ್ವೀನಿಯೆಂಟ್ಗೋಸ್ಕರ ಸೊ ನಾವು ಅದನ್ನು ಏನು ಮಾಡ್ತೀವಿ ಫ್ರೆಂಡ್ಸ್, ಮಾಡಿಫೈ ಮಾಡ್ತೀವಿ. ಮಾಡಿಫೈ ಯಾವ ಥರ ಮಾಡ್ತೀವಿ ಅಂದರೆ, ಇವಾಗ ನಾವು ಶ್ಯಾಮ್ ಅನ್ನಲ್ಲ ಫ್ರೆಂಡ್ಸ್. ಓಕೆ, ಅವಾಗೇನಂತೀವಿ ನಾವು ಗೋಲ್ಡು ಅಂತೀವಿ. ಓಕೆ, ಸೊ ಕಾಲೇಜಲ್ಲಿ ಸ್ಕೂಲಲ್ಲಿ ಶ್ಯಾಮ್ ಇರ್ಬೋದು ನೇಮ್, ಬಟ್ ಅವ್ರಿಗೊಂದು ನಿಕ್ ನೇಮ್ ಅಂತ ಇದ್ದೇ ಇರುತ್ತೆ ಫ್ರೆಂಡ್ಸ್. ಓಕೆ, ಸಿಮಿಲರ್ಲಿ ಇಲ್ಲಿ ಗೀತಾನ ನಾವು ಗೀತಾನಲ್ಲ ಫ್ರೆಂಡ್ಸ್, ಡಾಲ್ ಅಂತೀವಿ. ಓಕೆ, ಬಟ್ ಇಲ್ಲಿ ಇವಾಗ ನೋಡಿ ಫ್ರೆಂಡ್ಸ್, ಆ್ಯಕ್ಚುಲಿ ಏನಾಗ್ತಿದೆ, ಇವಾಗ ಶ್ಯಾಮು ನೌನ್ ಐತಿ. ಓಕೆ, ಇವಾಗ ಗೋಲ್ಡು ಯಾವ ಥರ ಐತಿ ಫ್ರೆಂಡ್ಸ್, ಇಲ್ಲಿ ಪ್ರೊನೌನ್ ಐತಿ ಫ್ರೆಂಡ್ಸ್. ಓಕೆ, ಇವಾಗ ಶ್ಯಾಮ್ ನೇಮ್ ಐತಿ, ಶ್ಯಾಮ್ನ ನಾವು ಮಾಡಿಫೈ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್. ಓಕೆ, ಯಾವ ಥರ ಮಾಡಿಫೈ ಮಾಡ್ತಾಯಿದ್ದೀವಿ ಅಂತಂದರೆ ಯೂಸಿಂಗ್ ದಿ ನಿಕ್ ನೇಮ್ ಫ್ರೆಂಡ್ಸ್. ಓಕೆ, ನಿಕ್ ನೇಮ್ ಯೂಸ್ ಮಾಡಿ ನಾವು ಮಾಡಿಫೈ ಮಾಡ್ತಾಯಿದ್ದೀವಿ. ಸೊ ಅವಾಗ ಏನಾಗುತ್ತೆ ಫ್ರೆಂಡ್ಸ್, ಇವಾಗ ಗೋಲ್ಡು ಏನಾಗುತ್ತೆ ಫ್ರೆಂಡ್ಸ್, ಇಲ್ಲಿ ನಿಮ್ಮದು ಪ್ರೊನೌನ್ ಆಗುತ್ತೆ ಫ್ರೆಂಡ್ಸ್. ಸಿಮಿಲರ್ಲಿ ಇಲ್ಲಿ ಡಾಲ್ ಏನಾಗುತ್ತೆ ಫ್ರೆಂಡ್ಸ್, ಇಲ್ಲಿ ನಿಮ್ಮದು ಪ್ರೊನೌನ್ ಆಗುತ್ತೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್ ನೋಡಿರಿ, ಇವಾಗ ನಮ್ಮ ಪೇರೆಂಟ್ಸ್ ಇರ್ತಾರೆ, ನಾವು ಪೇರೆಂಟ್ಸನ್ನ ನೇಮಿಂದ ಕರೆಯಲ್ಲ ಫ್ರೆಂಡ್ಸ್. ಏನಂತೀವಿ, ಅಪ್ಪ ಬನ್ನಿ ಅಮ್ಮ ಬನ್ನಿ ಅಂತೀವಿ. ಓಕೆ, ಅದೇ ಥರ ಇವಾಗ ಬ್ರದರ್ಸ್ನ ಸಿಸ್ಟರ್ಸ್ನ ನೇಮಿಂದ ಕರೆಯಲ್ಲ ಫ್ರೆಂಡ್ಸ್. ಏನು ಕರಿತೀವಿ ನಾವು ಆ್ಯಕ್ಚುಲಿ ಕಾಮನಾಗಿ ಬ್ರದರ್ಸು ಸಿಸ್ಟರ್ಸು. ಸಿಮಿಲರ್ಲಿ ಅಂಕಲ್ನು ಆಂಟಿ. ಸೊ ಇದು ಏನಕ್ಕೆ ಕರಿತೀವಿ ಫ್ರೆಂಡ್ಸ್ ಅಂದರೆ, ನಮ್ಮ ಕನ್ವೀನಿಯೆಂಟ್ಗೋಸ್ಕರ, ಮತ್ತು ಅದು ನಾವು ಪ್ರೀತಿಯಿಂದ ಕರೆಯೋದು. ಬಟ್ ಹ್ಯೂಮನ್ ಟೆಂಡೆನ್ಸಿ ಅದೇ ಥರ ಇದೆ ಫ್ರೆಂಡ್ಸ್. ಓಕೆ, ಟು ಅವಾಯ್ಡ್ ದಿ ರಿಪಿಟೇಷನ್ ಆಫ್ ಎ ನೌನ್. ಸೊ ಅದಕ್ಕೋಸ್ಕರ ನಾವು ಏನು ಯೂಸ್ ಮಾಡ್ತೀವಿ ಅಂತಂದರೆ ಪ್ರೊನೌನ್ನ ಯೂಸ್ ಮಾಡ್ತೀವಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್ ನೋಡಿರಿ, ಇವಾಗ ಎಕ್ಸಾಂಪಲು: ರಾಮ್ ಈಸ್ ಆಬ್ಸೆಂಟ್ ಬಿಕಾಸ್ ಹಿ ಈಸ್ ಇಲ್. ಫ್ರೆಂಡ್ಸ್ ನೋಡಿರಿ, ಇಲ್ಲಿ ರಾಮ್ ಏನೈತಿ, ನಿಮ್ಮದು ನೌನ್ ಐತಿ. ಓಕೆ, ಬಟ್ ಇಲ್ಲಿ ಏನು ಯೂಸ್ ಮಾಡಿದ್ದೀವಿ ನಾವು, ಹಿ ಯೂಸ್ ಮಾಡಿದ್ದೀವಿ ಫ್ರೆಂಡ್ಸ್. ಹಿ ಏನಕ್ಕೆ ಯೂಸ್ ಮಾಡಿದ್ದೀವಿ, ರಾಮು ಮೇಲ್ ಪರ್ಸನು, ಸೊ ಅದಕ್ಕೋಸ್ಕರ ಹಿ ಯೂಸ್ ಮಾಡಿದ್ದೀವಿ. ಬಟ್ ಇಲ್ಲಿ ಹಿ ಏನಿದೆ ಫ್ರೆಂಡ್ಸ್, ಆ್ಯಕ್ಚುಲಿ ನಿಮ್ಮದು ಪ್ರೊನೌನ್ ಇದೆ ಫ್ರೆಂಡ್ಸ್. ಓಕೆ, ಅದು ಏನು ಮಾಡ್ತಾಯಿದೆ, ನಿಮ್ಮದು ರಾಮ್ ನೌನ್ನ ಮಾಡಿಫೈ ಮಾಡ್ತದೆ. ಸೊ ಅದಕ್ಕೆ ನೀವು ಯೂಸ್ ಮಾಡಿದ್ದೀವಿ, ನಾವು ಇಲ್ಲಿ ಹಿ ಯೂಸ್ ಮಾಡಿದ್ದೀವಿ ಫ್ರೆಂಡ್ಸ್. ಓಕೆ, ಫಸ್ಟ್ ನೋಡಿರಿ, ನಿಮ್ಮದು ಹರಿ ಈಸ್ ಎ ಡಾನ್ಸರ್ ಆ್ಯಂಡ್ ಆಲ್ಸೋ ಹರಿ ಈಸ್ ವೆರಿ ಆ್ಯಕ್ಟಿವ್. ಈ ಥರ ಯೂಸ್ ಮಾಡಲ್ಲ ಫ್ರೆಂಡ್ಸ್ ನಾವು. ಏನಕ್ಕೆ ಯೂಸ್ ಮಾಡಲ್ಲ ಅಂತಂದರೆ ಟು ಅವಾಯ್ಡ್ ದಿ ರಿಪಿಟೇಷನ್ ಆಫ್ ಎ ನೌನ್ನ ನಾವು ರಿಪಿಟೇಷನ್ ಆಗಿ ಯೂಸ್ ಮಾಡಲ್ಲ ಫ್ರೆಂಡ್ಸ್. ಓಕೆ, ಒಂದೇ ಸರಿ ಯೂಸ್ ಮಾಡ್ತೀವಿ ನೌನ್. ನೆಕ್ಸ್ಟ್ ಟೈಮ್ ಏನು ಯೂಸ್ ಮಾಡ್ತೀವಿ ನಾವು, ಅದೇ ನೌನ್ನ ನಾವು ಪ್ರೊನೌನ್ ಥರ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಹರಿ ಇದೆ ಫ್ರೆಂಡ್ಸ್, ಬಟ್ ಇಲ್ಲಿ ಹಿ ಐತಿ. ಹೀನೇ ಆ್ಯಕ್ಚುಲಿ ನಿಮ್ಮದು ಹರಿ, ಬಟ್ ಅದು ಹಿ ಏನಿದೆ ಇವಾಗ ಇಲ್ಲಿ ಪ್ರೊನೌನ್ ಇದೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್ ನೋಡಿರಿ, ಅರ್ಥ ಆಗಿದೆ ಅನ್ಕೋತೀನಿ. ಫ್ರೆಂಡ್ಸ್ ನೋಡಿರಿ, ಇಲ್ಲೊಂದು ಅಬ್ಸರ್ವ್ ಮಾಡಿರ್ಬೇಕು ನೀವು ಫ್ರೆಂಡ್ಸ್, ಇಲ್ಲಿ ಹರಿ ಏನೈತಿ ನೌನ್ ಐತಿ ಫ್ರೆಂಡ್ಸ್. ಓಕೆ, ಹಿ ಏನೈತಿ ಪ್ರೊನೌನ್ ಐತಿ ಫ್ರೆಂಡ್ಸ್. ನೋಡಿರಿ, ಸೀಕ್ವೆನ್ಸಲ್ಲಿ ನಿಮ್ಮದು ಫಸ್ಟು ನೌನ್ ಬರುತ್ತೆ, ಆಮೇಲೆ ನಿಮ್ಮದು ಪ್ರೊನೌನ್ ಬರುತ್ತೆ ಫ್ರೆಂಡ್ಸ್. ಓಕೆ, ಇದು ಭಾಳ ಇಂಪಾರ್ಟೆಂಟು. ಸೀಕ್ವೆನ್ಸಲ್ಲಿ ಫಸ್ಟ್ ನಿಮ್ಮದು ನೌನ್ ಬರುತ್ತೆ, ಆಮೇಲೆ ಪ್ರೊನೌನ್ ಬರುತ್ತೆ ಫ್ರೆಂಡ್ಸ್. ಫಸ್ಟ್ ಇಲ್ಲಿ ಹರಿ ಬಂದಿದೆ ಫ್ರೆಂಡ್ಸ್, ಹರಿ ಏನು ನೌನು, ಆಮೇಲೆ ಇಲ್ಲಿ ಹಿ ಬಂದಿದೆ ಫ್ರೆಂಡ್ಸ್, ಹಿ ಏನು ಪ್ರೊನೌನ್. ಸೊ ಅದಕ್ಕೋಸ್ಕರ ಸೀಕ್ವೆನ್ಸಲ್ಲಿ ಫಸ್ಟ್ ನೌನ್ ಬರುತ್ತೆ, ಅದಾದಮೇಲೆ ಪ್ರೊನೌನ್. ಸಿಮಿಲರ್ಲಿ ಫಸ್ಟ್ ಎಕ್ಸಾಂಪಲಲ್ಲಿ ರಾಮು ನಿಮ್ಮದು ನೌನು, ಇಲ್ಲಿ ಹಿ ಐತೆಲ್ಲ ಫ್ರೆಂಡ್ಸ್, ಇದೇನು ಪ್ರೊನೌನ್. ಸೊ ಈ ಥರ ನಿಮ್ಮದು ಫಸ್ಟು ನೌನ್ ಬರುತ್ತೆ, ಆಮೇಲೆ ಪ್ರೊನೌನ್ ಫ್ರೆಂಡ್ಸ್. ಓಕೆ, ಇವಾಗ ಕೈಂಡ್ಸ್ ನೋಡ್ರಿ ಫ್ರೆಂಡ್ಸ್. ಓಕೆ, ಇಷ್ಟು ಟೈಪ್ಸ್ ಇದ್ದಾವೆ: ಪರ್ಸ್ನಲು, ರಿಫ್ಲೆಕ್ಸಿವ್ ಪ್ರೊನೌನು, ಎಂಪಥೆಟಿಕ್ಕು, ಡೆಮಾನ್ಸ್ಟ್ರೇಟಿವ್, ಇಂಡೆಫಿನೆಟ್, ಇಂಟರೋಗೇಟಿವ್, ಡಿಸ್ಟ್ರಿಬ್ಯೂಟಿವ್, ರೆಸಿಪ್ರೋಕಲ್, ರಿಲೇಟಿವ್ ಪ್ರೊನೌನ್ಸ್. ಫ್ರೆಂಡ್ಸ್ ನೋಡಿರಿ, ಪರ್ಸ್ನಲ್ ಪ್ರೊನೌನಲ್ಲಿ ನಿಮ್ಮದು ಐ, ವಿ, ಯು, ಹಿ, ಶಿ, ಇಟ್, ದೇ. ಫ್ರೆಂಡ್ಸ್ ಇವೆಲ್ಲ ಏನು ನಿಮ್ಮದು ಪರ್ಸ್ನಲ್ ಪ್ರೊನೌನ್. ಫ್ರೆಂಡ್ಸ್ ನೋಡಿರಿ, ಪರ್ಸ್ನಲ್ ಪ್ರೊನೌನು ಮತ್ತು ಇದು ಡಿಫ್ರೆಂಟು ಫಾರ್ಮ್ಸಲ್ಲಿ ನಿಮ್ಮದು ಡಿಸ್ಟ್ರಿಬ್ಯೂಟ್ ಆಗುತ್ತೆ ಫ್ರೆಂಡ್ಸ್. ಯಾವ ಥರ ಅಂದರೆ ನಿಮ್ಮದು ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್. ಫ್ರೆಂಡ್ಸ್ ನೋಡಿರಿ, ಫಸ್ಟ್ ಪರ್ಸನಲ್ಲಿ ಫ್ರೆಂಡ್ಸ್ ನೋಡಿರಿ, ಐ ಸಿಂಗ್ಲರು, ಪ್ಲೂರಲ್ ಅಂತ ಯೂಸ್ ಮಾಡಿದ್ರೆ ಅದೇನಾಗುತ್ತೆ ಫ್ರೆಂಡ್ಸ್, ವಿ ಆಗುತ್ತೆ. ಓಕೆ, ಸೆಕೆಂಡ್ ಪರ್ಸನ್ನು
ಯು, ಥರ್ಡ್ ಪರ್ಸನಲ್ಲಿ ಹಿ, ಶಿ, ಇಟ್, ದೇ. ಫ್ರೆಂಡ್ಸ್ ನೋಡಿರಿ ಇದರಲ್ಲಿ ಮತ್ತೆ 3 ಕೇಸ್ ಬರ್ತವೆ ಫ್ರೆಂಡ್ಸ್. ಓಕೆ, ಫಸ್ಟ್ ನಿಮ್ಮದು ಸಬ್ಜೆಕ್ಟಿವ್ ಕೇಸ್. ಸಬ್ಜೆಕ್ಟಿವಲ್ಲಿ ಯಾವ್ಯಾವ ಬರುತ್ತೆ ಅಂದರೆ ಫ್ರೆಂಡ್ಸ್ ಐ, ವಿ, ಯು, ಹಿ, ಶಿ, ಇಟ್, ದೇ ಇವೆಲ್ಲ ಏನು ನಿಮ್ಮದು ಸಬ್ಜೆಕ್ಟಿವ್ ಕೇಸ್. ಫ್ರೆಂಡ್ಸ್ ನೋಡಿರಿ ನೆಕ್ಸ್ಟ್ ಆಬ್ಜೆಕ್ಟಿವ್ ಕೇಸ್. ಫ್ರೆಂಡ್ಸ್ ನೋಡಿರಿ ಆಬ್ಜೆಕ್ಟಿವಲ್ಲಿ ಏನಾಗುತ್ತೆ ಅಂದರೆ ಇವಾಗ ಐ ಐತೆ ಫ್ರೆಂಡ್ಸ್. ಓಕೆ, ಐ ಇದ್ದಿಂದ ಏನಾಗುತ್ತೆ ಇಲ್ಲಿ ಮೀ ಆಗುತ್ತೆ ಫ್ರೆಂಡ್ಸ್. ವಿ ಇದ್ದಿಂದ ಅಸ್, ಯು ಇದ್ದಿಂದ ಯು ಆ್ಯಸ್ ಇಟ್ ಇಸ್, ಹಿ ಇದ್ದಿಂದ ಏನಾಗುತ್ತೆ ಹಿಮ್ ಆಗುತ್ತೆ, ಶಿ ಇದ್ದಿಂದ ಹರು, ಇಟ್ ಇದ್ದಿಂದ ಇಟ್ಟು, ದೇ ಇದ್ದಿಂದ ಏನಾಗುತ್ತೆ ಫ್ರೆಂಡ್ಸು ದೆಮ್ ಆಗುತ್ತೆ ಆಬ್ಜೆಕ್ಟಿವ್ ಕೇಸಲ್ಲಿ. ನೆಕ್ಸ್ಟ್ ನಿಮ್ಮದು ಪೊಸೆಸಿವ್ ಕೇಸ್. ಫ್ರೆಂಡ್ಸ್ ಪೊಸೆಸಿವ್ ಕೇಸಲ್ಲಿ ಏನಾಗುತ್ತೆ ಅಂತಂದರೆ ನಿಮ್ಮದು ಇವಾಗ ಮೀ ಆಯಿತು ಫ್ರೆಂಡ್ಸ್, ಅದೇನಾಗುತ್ತೆ ಮೈನ್ ಆಗುತ್ತೆ. ಓಕೆ, ಅಸ್ ಇದ್ದಿಂದ ಏನಾಗುತ್ತೆ ಫ್ರೆಂಡ್ಸು ಅವರ್ಸ್ ಆಗುತ್ತೆ, ಯು ಇದ್ದಿಂದ ಯುವರ್ಸ್, ಹಿಮ್ ಇದ್ದಿಂದ ಹಿಸ್, ಹರ್ ಇದ್ದಿಂದ ಹರ್ಸ್. ಓಕೆ, ಇಟ್ ಇದ್ದಿಂದ ಇಟ್ಸು, ದೆಮ್ ಇದ್ದಿಂದ ದೇರ್ಸ್. ಫ್ರೆಂಡ್ಸ್ ಇವಾಗ ಎಕ್ಸಾಂಪಲ್ ನೋಡಿರಿ, ದಿಸ್ ಈಸ್ ಮೈ ಬುಕ್. ಫ್ರೆಂಡ್ಸ್ ದಿಸ್ ಈಸ್ ಮೈ ಬುಕ್ಕಲ್ಲಿ ಮೈ ಏನೈತಿ ಫ್ರೆಂಡ್ಸ್ ನಿಮ್ಮದು ಪ್ರೊನೌನ್ ಐತಿ. ಬಟ್ ಯಾವ ಟೈಪ್ ಪ್ರೊನೌನು ಇದು ನಿಮ್ಮದು ಪೊಸೆಸಿವ್ ಪ್ರೊನೌನ್. ಓಕೆ, ದ್ಯಾಟ್ ಈಸ್ ಹರ್ ಬುಕ್. ಓಕೆ, ಇಲ್ಲಿ ಹರ್ ನಿಮ್ದು ಏನೈತಿ ಫ್ರೆಂಡ್ಸ್ ಪ್ರೊನೌನ್ ಐತಿ. ಬಟ್ ಯಾವ ಟೈಪ್ ಪ್ರೊನೌನು ಆಬ್ಜೆಕ್ಟಿವ್ ಕೇಸ್. ಓಕೆ, ದಿಸ್ ಬುಕ್ ಈಸ್ ಮೈನ್. ಓಕೆ, ದಿಸ್ ಬುಕ್ ಈಸ್ ಮೈನ್. ಬಟ್ ಇದರಲ್ಲಿ ಮೈನ್ ಏನೈತಿ ಫ್ರೆಂಡ್ಸ್ ನಿಮ್ಮದು ಪೊಸೆಸಿವ್ ಪ್ರೊನೌನ್ಸ್. ಓಕೆ, ದೋಸ್ ಬುಕ್ಸ್ ಆರ್ ಯುವರ್ಸ್. ಬಟ್ ಯುವರ್ಸ್ ಏನಿದ್ರಲ್ಲಿ ಪೊಸೆಸಿವ್ ಕೇಸ್. ಓಕೆ ಫ್ರೆಂಡ್ಸ್ ಇವಾಗ ನೆಕ್ಸ್ಟ್ ನೋಡಿರಿ ಎಂಪಥೆಟಿಕ್ ಪ್ರೊನೌನ್. ಫ್ರೆಂಡ್ಸ್ ನೋಡಿರಿ ಇದು ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದರೆ ಯೂಸ್ ಟು ಎಂಫಸೈಸ್ ಎ ನೌನ್ ಆರ್ ಪ್ರೊನೌನ್. ಫ್ರೆಂಡ್ಸ್ ನೋಡಿರಿ ಐ ವಿಲ್ ಡೂ ಇದು ಕಾಮನ್ ಆಗಿ ನಾವು ಐ ವಿಲ್ ಡೂ ಅಂತೀವಿ. ಬಟ್ ನಾವು ಎಂಫಸೈಸ್ ಮಾಡ್ತೀವಿ ಫ್ರೆಂಡ್ಸ್. ಯಾವ ಥರ ಎಂಫಸೈಸ್ ಮಾಡ್ತೀವಿ ಅಂತಂದರೆ ಐ ವಿಲ್ ಡೂ ಇಟ್ ಟು ಮೈ ಸೆಲ್ಫ್. ಸೊ ನಾವು ಎಂಫಸೈಸ್ನ ಈ ಥರ ಮಾಡ್ತೀವಿ ಫ್ರೆಂಡ್ಸ್. ಓಕೆ, ಸಿಮಿಲರ್ಲಿ ಐ ಮೈ ಸೆಲ್ಫ್ ಸಾ ಹಿಮ್ ಡೂ ಇಟ್. ಫ್ರೆಂಡ್ಸ್ ಇಲ್ಲಿ ಏನು ಮಾಡ್ತಾಯಿದ್ದೀವಿ ನಾವು ಎಂಫಸೈಸ್ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್. ಈ ಸೆಂಟೆನ್ಸ್ನ ನಾವು ಎಂಫಸೈಸ್ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್. ಓಕೆ, ವಿ ವಿಲ್ ಸಿ ಇಟ್ ಟು ಅವರ್ ಸೆಲ್ಫ್. ಓಕೆ, ಟು ಅವರ್ ಸೆಲ್ಫ್ ಏನಾಗುತ್ತೆ ಫ್ರೆಂಡ್ಸ್ ನಿಮ್ಮದು ಎಂಪಥೆಟಿಕ್ ಪ್ರೊನೌನ್ ಆಗುತ್ತೆ ಫ್ರೆಂಡ್ಸ್. ಸಿಮಿಲರ್ಲಿ ಶಿ ಹರ್ ಸೆಲ್ಫ್ ಸೇಸ್ ಸೋ. ಓಕೆ, ಹಿ ಹಿಮ್ಸೆಲ್ಫ್ ಸೇ ಟು. ಸೊ ಇಲ್ಲಿ ಏನು ಮಾಡ್ತಾಯಿದ್ದೀವಿ ನಾವು ಫ್ರೆಂಡ್ಸ್ ಅಂದರೆ ನೌನ್ನ ಮತ್ತು ಪ್ರೊನೌನ್ನ ಏನು ಮಾಡ್ತಾಯಿದ್ದೀವಿ ನಾವು ಇಲ್ಲಿ ಅಂತಂದರೆ ಎಂಫಸೈಸ್ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್ ಇವಾಗ ನೋಡಿರಿ ರಿಫ್ಲೆಕ್ಸಿವ್ ಪ್ರೊನೌನ್. ಫ್ರೆಂಡ್ಸ್ ರಿಫ್ಲೆಕ್ಸಿವ್ ಪ್ರೊನೌನಲ್ಲಿ ಫ್ರೆಂಡ್ಸ್ ನೋಡಿರಿ ಇದು ಡೆಫಿನೇಷನ್ ಐತಿ. ಬಟ್ ಇಲ್ಲಿ ನೋಡಿರಿ ಫ್ರೆಂಡ್ಸ್ ಐ ಐತಿ. ರಿಫ್ಲೆಕ್ಸಿವ್ ಪ್ರೊನೌನ್ ಏನು ಬರುತ್ತೆ ಫ್ರೆಂಡ್ಸ್ ಐದು ಮೈ ಸೆಲ್ಫ್. ಓಕೆ, ಯುದು ಯು ಸೆಲ್ಫ್, ವಿದು ಅವರ್ ಸೆಲ್ಫು, ಶೀದು ಹರ್ ಸೆಲ್ಫು, ಹಿ ಹಿಮ್ ಸೆಲ್ಫು ಮತ್ತು ದೇ ದೆಮ್ ಸೆಲ್ಫ್. ಫ್ರೆಂಡ್ಸ್ ನೋಡಿರಿ ರಿಫ್ಲೆಕ್ಸಿವ್ ಪ್ರೊನೌನ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದರೆ ದೇ ಹೆಲ್ಪ್ ಟು ರಿಫ್ಲೆಕ್ಟ್ ದಿ ಆ್ಯಕ್ಷನ್ ಆಫ್ ಎ ವರ್ಬ್. ಫ್ರೆಂಡ್ಸ್ ನೋಡಿರಿ ಇಲ್ಲಿ ಅಬ್ಸರ್ವ್ ಮಾಡಿರಿ ಫ್ರೆಂಡ್ಸ್. ಇಲ್ಲಿ ಎಂಜಾಯ್ ಐತಿ, ಇಲ್ಲಿ ಹರ್ಟ್ ಐತಿ, ಇಲ್ಲಿ ಕಿಲ್ಡ್ ಐತಿ, ಇಲ್ಲಿ ಹರ್ಟ್ ಐತಿ. ಫ್ರೆಂಡ್ಸ್ ಇವೆಲ್ಲ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಯಾವುದು ಬರುತ್ತೆ ಫ್ರೆಂಡ್ಸ್ ಇದು ನಿಮ್ಮದು ವರ್ಬ್. ಓಕೆ, ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ನಿಮ್ಮದು ಎಂಜಾಯ್ಡು, ಹರ್ಟು, ಕಿಲ್ಡು, ಹರ್ಟ್ ಇವು ಏನಿದೆ ಫ್ರೆಂಡ್ಸ್ ಅಂತ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ವರ್ಬ್. ಓಕೆ, ವರ್ಬ್ನ ಇದು ಡಿನೋಟ್ ಮಾಡುತ್ತೆ. ಬಟ್ ಇಲ್ಲಿ ಏನು ಯೂಸ್ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್ ನಾವು ಐ ಎಂಜಾಯ್ಡ್ ಮೈ ಸೆಲ್ಫ್. ಓಕೆ, ಇಲ್ಲಿ ನಾವು ಏನು ಯೂಸ್ ಮಾಡ್ತೀವಿ ಅಂದರೆ ಫ್ರೆಂಡ್ಸ್ ಐ ಎಂಜಾಯ್ಡ್ ಮೈ ಸೆಲ್ಫ್ ಏನು ಫ್ರೆಂಡ್ಸ್ ಆ್ಯಕ್ಚುಲಿ ಇದು ನಿಮ್ಮದು ರಿಫ್ಲೆಕ್ಟಿವ್ ಪ್ರೊನೌನ್ಸ್. ಓಕೆ, ನಾವು ಏನು ಯೂಸ್ ಮಾಡ್ತಾಯಿದ್ದೀವಿ ಅಂತಂದರೆ ವರ್ಬ್ನ ನಾವು ಏನು ಮಾಡ್ತಿದ್ದೀವಿ ರಿಫ್ಲೆಕ್ಟ್ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್. ಓಕೆ, ಯಾವುದರಿಂದ ರಿಫ್ಲೆಕ್ಟ್ ಮಾಡ್ತಾ ಇದ್ದೀವಿ ಅಂತಂದರೆ ರಿಫ್ಲೆಕ್ಸಿವ್ ಪ್ರೊನೌನ್ಸ್. ಅದರ ರಿಫ್ಲೆಕ್ಟಿವ್ ಪ್ರೊನೌನ್ ಏನಿದೆ ಇಲ್ಲ ಫ್ರೆಂಡ್ಸ್ ಅಂದರೆ ಮೈ ಸೆಲ್ಫ್. ಓಕೆ, ಸಿಮಿಲರ್ಲಿ ಶಿ ಹರ್ಟ್ ಹರ್ ಸೆಲ್ಫ್. ಓಕೆ, ಹಿ ಕಿಲ್ಡ್ ಹಿಮ್ಸೆಲ್ಫು, ಯು ಹರ್ಟ್ ಯುವರ್ ಸೆಲ್ಫ್. ಓಕೆ, ಇದು ನಿಮ್ಮದು ರಿಫ್ಲೆಕ್ಸಿವ್ ಪ್ರೊನೌನ್ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್ ಇವಾಗ ನೋಡಿರಿ ಡಿಸ್ಟ್ರಿಬ್ಯೂಟಿವ್ ಪ್ರೊನೌನ್ಸ್. ಫ್ರೆಂಡ್ಸ್ ಡಿಸ್ಟ್ರಿಬ್ಯೂಟಿವ್ ಪ್ರೊನೌನಲ್ಲಿ ಯಾವಾಗ ಬರುತ್ತೆ ಅಂದರೆ ಈಚ್, ಎವ್ರಿ, ಐದರ್, ನೈದರ್. ಫ್ರೆಂಡ್ಸ್ ನೋಡಿರಿ ಡಿಸ್ಟ್ರಿಬ್ಯೂಟಿವ್ ಪ್ರೊನೌನಲ್ಲಿ ನಿಮ್ಮದು ನೌನು ಓಕೆ ಯಾವ ಥರ ಇರುತ್ತೆ ಪ್ಲೂರಲ್ ಇರುತ್ತೆ, ವರ್ಬು ಸಿಂಗ್ಲರ್. ಫ್ರೆಂಡ್ಸ್ ನೋಡಿರಿ ಫಾರ್ ಎಕ್ಸಾಂಪಲು ಐದರ್ ಆಫ್ ದೆಮ್ ಹ್ಯಾವ್ ನಾಟ್ ಟರ್ನ್ಡ್ ಅಪ್. ಫ್ರೆಂಡ್ಸ್ ಐದರ್ ಬಂದೈತಿ ಓಕೆ, ದೆಮ್ ಐತಿ ಪ್ಲೂರಲ್ ನೌನ್ ಐತಿ ಓಕೆ, ಬಟ್ ಇಲ್ಲಿ ಹ್ಯಾವ್ ಬರಲ್ಲ ಫ್ರೆಂಡ್ಸ್, ಏನು ಬರುತ್ತೆ ಹ್ಯಾಸ್ ಬರುತ್ತೆ. ಓಕೆ ಹ್ಯಾಸ್ ಬರುತ್ತೆ. ಸೊ ಇಲ್ಲಿ ಐದರ್ ಆಫ್ ದೆಮ್ ಹ್ಯಾಸ್ ನಾಟ್ ಟರ್ನ್ಡ್ ಅಪ್. ಓಕೆ ಇದು ಕರೆಕ್ಟ್. ಇವಾಗ ರೆಸಿಪ್ರೋಕಲ್ ಪ್ರೊನೌನ್. ಫ್ರೆಂಡ್ಸ್ ಇದರಲ್ಲಿ ನೋಡಿರಿ ನಿಮ್ಮದು ಈಚ್ ಅದರ್ ಒನ್ ಅದರ್. ಫಾರ್ ಎಕ್ಸಾಂಪಲು ಟ್ವಿನ್ಸ್ ಲವ್ಡ್ ಒನ್ ಅನದರ್. ಫ್ರೆಂಡ್ಸ್ ಇವಾಗ ನೋಡಿರಿ ಇಂಟರೋಗೇಟಿವ್ ಪ್ರೊನೌನ್ಸ್. ಫ್ರೆಂಡ್ಸ್ ಇಂಟರೋಗೇಟಿವ್ ಪ್ರೊನೌನ್ಸ್ನ ನಾವು ಆ್ಯಕ್ಚುಲಿ ಕ್ವಶನ್ನ ಕೇಳೋಕ್ಕೆ ಯೂಸ್ ಮಾಡ್ತೀವಿ ಫ್ರೆಂಡ್ಸ್. ಅದು ಯಾವ್ಯಾವ ಅಂದರೆ ನಿಮ್ಮದು ಹೂ ಆಯಿತು, ಹೂಮ್ ಆಯಿತು, ಹೂಸು, ವಿಚ್ಚು, ವೆನ್. ಫಾರ್ ಎಕ್ಸಾಂಪಲ್ ನೋಡಿರಿ ಹೂ ಈಸ್ ಈ, ಹೋಮ್ ಡು ಯು ಕಾಲ್. ಫಾರ್ ಎಕ್ಸಾಂಪಲು ಹೂ ಈಸ್ ಈ, ಹೋಮ್ ಡು ಯು ಕಾಲ್. ಕ್ವಶನ್ ಕೇಳೋಕ್ಕೆ ಏನು ಯೂಸ್ ಮಾಡ್ತೀವಿ ನೋಡಿ ಫ್ರೆಂಡ್ಸ್, ಅದೇ ನಾವು ಏನಂತೀವಿ ಇಂಟರೋಗೇಟಿವ್ ಪ್ರೊನೌನ್ನ ಅಂತೀವಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್ ಇದು ನೋಡಿರಿ ಲಾಸ್ಟು ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್. ಫ್ರೆಂಡ್ಸ್ ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ ಇಂಪಾರ್ಟೆಂಟ್ ಇದರಲ್ಲಿ. ಡೆಮಾನ್ಸ್ಟ್ರೇಟಿವ್ ಪ್ರೊನೌನಲ್ಲಿ ಏನೇನು ಬರುತ್ತೆ ಫ್ರೆಂಡ್ಸ್ ಓಕೆ, ದಿಸ್ಸು, ದ್ಯಾಟು, ದೋಸು, ದೀಸು, ಸಚ್. ಫಾರ್ ಎಕ್ಸಾಂಪಲ್ ನೋಡಿರಿ ಫ್ರೆಂಡ್ಸ್ ದಿಸ್ ಈಸ್ ಮೈ ಅಡ್ವೈಸ್ ಟು ಯು. ಇದರಲ್ಲಿ ದಿಸ್ ಏನೈತೆ ಫ್ರೆಂಡ್ಸ್ ಇದು ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ಸ್. ದೀಸ್ ಆರ್ ಮೈ ಬುಕ್ಸ್. ದೀಸ್ ಏನೈತೆ ಫ್ರೆಂಡ್ಸ್ ಇಲ್ಲಿ ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ಸ್. ಓಕೆ ಇವಾಗ ಇಂಡೆಫಿನೈಟ್ ಪ್ರೊನೌನ್ಸ್. ಫ್ರೆಂಡ್ಸ್ ಇಲ್ಲಿ ನೋಡಿರಿ ನಾನು ಮೆನ್ಷನ್ ಮಾಡಿದ್ದೇನೆ ಇಂಡೆಫಿನೈಟ್ ಪ್ರೊನೌನ್ಸ್ ಅಂದರೆ ಯಾವ ಬರ್ತಾವಂತ. ಒನ್ನು, ಸಮ್ಮು, ಎನಿ ಒನ್ನು, ನೋ ಒನ್ನು, ನನ್ನು, ಎನಿ,
ಎನಿಬಡಿ, ಸಮ್, ಸಮಥಿಂಗ್, ಸಂಬಡಿ, ಎವ್ರಿಬಡಿ, ನೋಬಡಿ, ಆಲ್, ಫ್ಯೂ, ಮೆನಿ, ಅದರ್, ದೇ, ಅದರ್ಸ್. ಫ್ರೆಂಡ್ಸ್ ಇವೆಲ್ಲ ಏನು ನಿಮ್ಮದು ಇಂಡೆಫಿನೆಟ್ ಪ್ರೊನೌನ್ಸ್. ಫ್ರೆಂಡ್ಸ್ ಆ್ಯಕ್ಚುಲಿ ಇವೇನು ನಿಮ್ಮದು ಇಂಡೆಫಿನೆಟ್ ಪ್ರೊನೌನ್ಸ್. ಫ್ರೆಂಡ್ಸ್ ಇದರಲ್ಲಿ ಏನಿರುತ್ತೆ ಅಂತಂದರೆ ನಿಮ್ಮದು ಪರ್ಟಿಕ್ಯುಲರ್ ಪರ್ಸನ್ಗೆ ನಾವು ಇದು ಮೆನ್ಷನ್ ಮಾಡಲ್ಲ ಫ್ರೆಂಡ್ಸ್. ಓಕೆ, ಸೊ ಅದಕ್ಕೆ ಇದು ಇಂಡೆಫಿನೆಟ್ ಇರುತ್ತೆ ಫ್ರೆಂಡ್ಸ್. ಫಾರ್ ಎಕ್ಸಾಂಪಲ್ ನೋಡಿರಿ ಇವಾಗ ಫ್ರೆಂಡ್ಸ್, ಎಕ್ಸಾಂಪಲ್ ನೋಡಿರಿ ಇವಾಗ ಒನ್ ಮಸ್ಟ್ ಯೂಸ್ ಒನ್ಸ್ ಬೆಸ್ಟ್ ಎಫರ್ಟ್. ಓಕೆ, ಇಫ್ ಹಿ ವಿಶ್ ಟು ಸಕ್ಸೀಡ್. ಫ್ರೆಂಡ್ಸ್ ನೋಡಿರಿ ಇದರಲ್ಲಿ ಒನ್ ಅಂತ ಯೂಸ್ ಮಾಡಿದ್ದೀವಿ ಸ್ಟಾರ್ಟಿಂಗು. ಬಟ್ ಒನ್ ಅಂದಮೇಲೆ ಇವಾಗ ನಾವು ಮುಂದೆ ಯಾವ ಥರ ಯೂಸ್ ಮಾಡಬೇಕಂದ್ರೆ ಇವಾಗ ಹಿ ಅಂತ ಮೆನ್ಷನ್ ಮಾಡಿದ್ದಾರೆ ಫ್ರೆಂಡ್ಸ್. ಬಟ್ ಒನ್ ಅಂತಂದರೆ ಯಾರನ್ನೂ ಬರ್ಬೋದು ಫ್ರೆಂಡ್ಸ್, ಹೀನೂ ಬರ್ಬೋದು, ಶೀನೂ ಬರ್ಬೋದು, ದೇನೂ ಬರ್ಬೋದು ಫ್ರೆಂಡ್ಸ್. ಬಟ್ ಇಲ್ಲಿ ನಮಗೆ ಡೆಫಿನೆಟ್ ಇಲ್ಲ ಫ್ರೆಂಡ್ಸ್ ಯಾರು ಬರ್ತಾರಂತೆ. ಸೊ ಅದಕ್ಕೋಸ್ಕರ ಇದು ಏನಾಗುತ್ತೆ ನಿಮ್ಮದು ಇಂಡೆಫಿನೆಟ್ ಪ್ರೊನೌನ್ಸ್. ಸೊ ಇಂಡೆಫಿನೆಟ್ ಪ್ರೊನೌನ್ಸ್ ನಾವು ಯೂಸ್ ಮಾಡಿದ್ಮೇಲೆ ಇವಾಗ ಒನ್ ಅಂತ ಯೂಸ್ ಮಾಡಿದ್ವಿ ಫ್ರೆಂಡ್ಸ್. ಒನ್ ಅಂತ ಯೂಸ್ ಮಾಡಿದ್ಮೇಲೆ ಒನ್ಸೇ ಯೂಸ್ ಮಾಡಬೇಕು ಫ್ರೆಂಡ್ಸ್. ಒನ್ಸ್ ಯೂಸ್ ಮಾಡಬೇಕು. ಯಾವ ಥರ ಅಂತಂದರೆ ಇಫ್ ಹಿ ವಿಶ್ ಟು ಸಕ್ಸೀಡ್ ಅಲ್ಲ, ಒನ್ ವಿಶ್ ಟು ಸಕ್ಸೀಡ್. ಓಕೆ, ಒನ್ ವಿಶ್ ಟು ಸಕ್ಸೀಡ್ ಇಸ್ ದ ಕರೆಕ್ಟ್ ಆನ್ಸರ್. ಒನ್ ಶುಡ್ ಬಿ ಲಾಯಲ್ ಟು ಹಿಸ್ ಗೋರ್ಮೆಂಟ್. ಫ್ರೆಂಡ್ಸ್ ನೋಡಿರಿ ಅಗೇನ್ ಒನ್ ಯೂಸ್ ಮಾಡಿದ್ದೀವಿ. ಸೊ ಇಲ್ಲಿ ಒನ್ ಶುಡ್ ಬಿ ಲಾಯಲ್ ಟು ಹಿಸ್ ಗೋರ್ಮೆಂಟ್ ಅಂದರೆ ಇವಾಗ ನಾವು ಹೀಸ್ ಯೂಸ್ ಮಾಡಿದ್ದೀವಿ ಫ್ರೆಂಡ್ಸ್. ಬಟ್ ಹೀಸ್ ಇಲ್ಲಿ ರಾಂಗ್ ಆಗುತ್ತೆ ಫ್ರೆಂಡ್ಸ್. ಏನಕ್ಕಂದರೆ ಒನ್ ಯೂಸ್ ಮಾಡಿದ್ದೀವಿ. ಇವಾಗ ಒನ್ ಅಂತಂದರೆ ಇಲ್ಲಿ ಏನೂ ಬರ್ಬೋದು ಫ್ರೆಂಡ್ಸ್, ಹೀಸು ಆರು ದೇ ಏನೂ ಬರ್ಬೋದು. ಬಟ್ ಇದು ಡೆಫಿನೆಟ್ ಇಲ್ಲ ಫ್ರೆಂಡ್ಸ್. ಸೊ ಅದಕ್ಕೋಸ್ಕರ ನಾವು ಇಲ್ಲಿ ಹೀಸನ್ನು ಯೂಸ್ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಸಪೋಸ್ ಇಲ್ಲಿ ಹಿಂದ್ಗಡೆ ನಿಮ್ಮದು ಏನಾದರೂ ಪರ್ಸನ್ ನೇಮ್ ಕೊಟ್ಟಿದ್ದರೆ, ಮೇಲ್ ಪರ್ಸನ್ ನೇಮ್ ಕೊಟ್ಟಿದ್ದರೆ ಆವಾಗ ನಾವು ಹೀಸ್ ಯೂಸ್ ಮಾಡ್ತಾಯಿದ್ವಿ. ಬಟ್ ಇಲ್ಲಿ ಒನ್ ಅಂತ ಮೆನ್ಷನ್ ಮಾಡಿದ್ದಾರೆ. ಒನ್ ಅಂದ್ರೆ ಏನೂ ಬರ್ಬೋದು ಫ್ರೆಂಡ್ಸ್, ಡೆಫಿನೆಟ್ ಇಲ್ಲ, ಇಂಡೆಫಿನೆಟ್ ಇದೆ. ಸೊ ಅದಕ್ಕೋಸ್ಕರ ನಾವು ಏನು ಯೂಸ್ ಮಾಡ್ತೀವಿ ಇಲ್ಲಿ ಒನ್ಸ್ ಗೋರ್ಮೆಂಟ್. ಓಕೆ, ಒನ್ಸ್ ಗೋರ್ಮೆಂಟ್ ಇಸ್ ದ ಕರೆಕ್ಟ್ ಆನ್ಸರ್. ಫ್ರೆಂಡ್ಸ್ ನೋಡಿರಿ ಥರ್ಡ್ ಎಕ್ಸಾಂಪಲು, ಎನಿ ಒನ್ ಕ್ಯಾನ್ ಡೂ ದಿಸ್ ಇಫ್ ದೇ ಟ್ರೈ. ಫ್ರೆಂಡ್ಸ್ ನೋಡಿರಿ ಇಲ್ಲಿ ಎಕ್ಸಾಂಪಲ್ ಇದ್ರಿ ಇಂಪಾರ್ಟೆಂಟ್ ಏನಂದರೆ ಇದರಲ್ಲಿ ಎವ್ರಿಥಿಂಗು, ಎನಿಥಿಂಗು, ನಥಿಂಗು ಇವೆಲ್ಲ ನಿಮ್ಮದು ಫಾಲೋಡ್ ಬೈ ಸಿಂಗ್ಯುಲರ್ ವರ್ಬ್. ಓಕೆ, ಇವೆಲ್ಲ ಏನಾಗುತ್ತೆ ನಿಮ್ಮದು ಸಿಂಗ್ಯುಲರ್ ವರ್ಬಿಂದ ಫಾಲೋ ಆಗುತ್ತೆ. ಇವಾಗ ಎನಿ ಒನ್ ಕ್ಯಾನ್ ಡೂ ದಿಸ್ ಇಫ್ ದೇ. ಫ್ರೆಂಡ್ಸ್ ದೇ ಬರಲ್ಲ. ಓಕೆ, ದೇ ಏನಕ್ಕೆ ಬರಲ್ಲ ಅಂತ ಎನಿ ಒನ್ ಅಂತಿದೆ. ಸೊ ಎನಿ ಒನ್ ಅಂತಾರೆ ನಿಮ್ಮದು ವರ್ಬ್ ಏನಕ್ಕೆ ಬರುತ್ತೆ, ಸಿಂಗ್ಯುಲರ್ ಬರುತ್ತೆ ಫ್ರೆಂಡ್ಸ್. ಐದರ್ ನೀವು ಹಿ ಆದರೂ ಯೂಸ್ ಮಾಡ್ಬೋದು, ಶಿ ಆದರೂ ಯೂಸ್ ಮಾಡ್ಬೋದು ಫ್ರೆಂಡ್ಸ್. ಓಕೆ, ಇಲ್ಲಿ ಹಿ ಆದರೂ ಯೂಸ್ ಮಾಡ್ಬೋದು, ಶಿ ಆದರೂ ಯೂಸ್ ಮಾಡ್ಬೋದು. ಯಾಕಂದರೆ ಇಲ್ಲಿ ನಮಗೆ ಜೆಂಡ್ರೆ ಇಂಪಾರ್ಟೆಂಟ್ ಇಲ್ಲ. ಬಟ್ ಎನಿ ಒನ್ ಅಂತ, ಸೊ ಎನಿ ಒನ್ ರಿಲೇಟೆಡ್ ಟು ಪರ್ಸನ್ ಫ್ರೆಂಡ್ಸ್. ಓಕೆ, ಎನಿ ಒನ್ ರಿಲೇಟೆಡ್ ಟು ಪರ್ಸನು. ಮತ್ತು ಇದರ ಕಂಡೀಷನ್ ಏನಾಯ್ತು ಅಂತಂದರೆ ಇದು ಫಾಲೋಡ್ ಬೈ ದ ಸಿಂಗ್ಯುಲರ್ ವರ್ಬ್. ಓಕೆ, ಸೊ ಅದಕ್ಕೆ ಏನು ಯೂಸ್ ಮಾಡ್ತೀವಿ ನಾವು ಇಫ್ ಹಿ ಟ್ರೈಸ್. ಓಕೆ ಫ್ರೆಂಡ್ಸ್ ನೋಡಿರಿ ಇವಾಗ ಇಲ್ಲಿ ಟ್ರೈ ಆಯ್ತು ಫ್ರೆಂಡ್ಸ್. ಓಕೆ, ಟ್ರೈ ಆಯ್ತು, ಇದೇನಾಯ್ತು ಇದರಿಂದ ಪ್ಲೂರಲ್ ಆಯಿತು. ಬಟ್ ನಮ್ಮ ಪ್ಲೂರಲ್ ಬೇಕಾಗಿಲ್ಲ ಫ್ರೆಂಡ್ಸ್, ಸಿಂಗ್ಯುಲರ್ ಬೇಕು. ಸೊ ಅದಕ್ಕೋಸ್ಕರ ನಮ್ಮದು ಇಲ್ಲಿ ಟ್ರೈಸ್ ಬಂದಿದೆ ಫ್ರೆಂಡ್ಸ್. ಓಕೆ, ಅದಕ್ಕೋಸ್ಕರ ನಾವು ಟ್ರೈಸ್ನ ಯೂಸ್ ಮಾಡಿದ್ದೀವಿ. ನೌನ್ ಕಂಪ್ಲೀಟ್ ಆಯಿತು, ಆಮೇಲೆ ಪ್ರೊನೌನ್ ಕಂಪ್ಲೀಟ್ ಆಯಿತು. ಫ್ರೆಂಡ್ಸ್ ನೋಡಿರಿ ನೌನ್ ಮಾಡಿಫೈಡ್ ಮಾಡೋದು ನಿಮ್ಮದು ಪ್ರೊನೌನ್. ಓಕೆ, ಪ್ರೊನೌನ್ ಮಾಡಿಫೈಡ್ ಏನಂತೀವಿ ನಾವು ಫ್ರೆಂಡ್ಸು, ಅಡ್ಜೆಕ್ಟಿವ್. ಓಕೆ, ಅಡ್ಜೆಕ್ಟಿವ್. ಸೊ ನೆಕ್ಸ್ಟ್ ನಾವು ಅಡ್ಜೆಕ್ಟಿವ್ ನೋಡೋಣ ಫ್ರೆಂಡ್ಸ್. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.